ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಐಸ್ ಕ್ರೀಮ್ ಅಂದರೆ ನಮಗೆಲ್ಲರಿಗೂ ಇಷ್ಟ ಅಲ್ವಾ? ಅದರಲ್ಲಿ ಕೂಡ ಈ ಸೆಕೆಗೆ ಒಂದು ಒಳ್ಳೆ ಐಸ್ ಕ್ರೀಮ್ ಸಿಕ್ಕಿದ್ರೆ ತಿನ್ನಲಿಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿ ಇಲ್ಲಿ ರೋಲ್ ಮಾಡ್ತಾ ಇರೋದು ಇದು ಕೂಡ ಐಸ್ ಕ್ರೀಮು. ಇದನ್ನು ಸ್ಟರ್ ಫ್ರೈಡ್ ಐಸ್ ಕ್ರೀಮ್ ಅಥವಾ ಥಾಯ್ ರೋಲ್ ಐಸ್ ಕ್ರೀಮ್ ಅಂತ ಹೇಳ್ತಾರೆ. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತೇಳಿ, ಹೇಗೆ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳಿ ಅದರ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಬೇಕಾದ ಫ್ಲೇವರದ್ದು ಐಸ್ ಕ್ರೀಮನ್ನು ಅವರು ತಗೊಳ್ತಾರೆ. ಆಮೇಲೆ ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ, ಈ ಮಿಕ್ಸ್ ಮಾಡುವ ಸ್ಲ್ಯಾಬ್ ಇದೆ ನೋಡಿ, ಇದು ಆರ್ಡಿನರಿ ಸ್ಲ್ಯಾಬ್ ಅಲ್ಲ. ಇದು ಒಂದು ಟೆಂಪ್ರೇಚರ್, ಫ್ರೀಸರ್ ಥರ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡಿ ಇಡ್ತಾರೆ. ಸೊ ಅವರು ಇದು ಸ್ಟಾರ್ಟ್ ಮಾಡುವ ಮೊದಲು ಈ ಸ್ಲ್ಯಾಬನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ, ಈ ಥರ ನಮಗೆ ಅಲ್ಲಿ ವೈಟ್ ಕಾಣ್ತದೆ ನೋಡಿ, ಅದು ಆ್ಯಕ್ಚುಲಿ ಐಸ್ ಆಗುವ ಥರದ್ದು ಟೆಂಪ್ರೇಚರ್. ಸೊ ಅಷ್ಟು ಕೂಲ್ ಆಗಿರೋದರಿಂದ ಅದು ವೈಟ್ ಆಗಿ ನಮಗೆ ಕಾಣ್ತದೆ. ಸೊ ಅದರ ಮೇಲೆ ಈ ಐಸ್ ಕ್ರೀಮ್ ನಾವು ತಗೊಂಡಿರುವ ಐಸ್ ಕ್ರೀಮನ್ನು ತಗೊಂಡು ಇದನ್ನು ಈ ಥರ ಚೆಂದ ಮಾಡಿ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ನಾವು ಸೆಲೆಕ್ಟ್ ಮಾಡಿದ ಫ್ಲೇವರ್ಸನ್ನು ಕೂಡ ಆ್ಯಡ್ ಮಾಡ್ತಾರೆ. ಹೇಗೆ ನಾವು ಗೋಲ ತಗೊಳ್ತೇವೆ ನೋಡಿ, ಗೋಲಕ್ಕೆ ಅವರು ಫ್ಲೇವರ್ಸ್ ಹಾಕಿ ಕೊಡ್ತಾರೆ, ಅದೇ ಥರ ಫ್ಲೇವರ್ಸನ್ನು ಇದಕ್ಕೆ ಹಾಕ್ತಾರೆ. ಪುನಃ ಸ್ಟ್ರಾಬೆರಿ ಫ್ಲೇವರದ್ದು ಐಸ್ ಕ್ರೀಮ್ ಕೂಡ ಇದಕ್ಕೆ ಸೇರಿಸಿದರು. ಈಗ ಇದು ಮಲ್ಟಿ ಫ್ಲೇವರದ್ದು ಐಸ್ ಕ್ರೀಮ್, ಬೇರೆ ಬೇರೆ ಫ್ಲೇವರದ್ದು ಒಂದರಲ್ಲಿ ನಮಗೆ ಐಸ್ ಕ್ರೀಮ್ ರೋಲ್ ಆಗಿ ಅವರು ಮಾಡಿಕೊಡ್ತಾರೆ. ಅದಕ್ಕಿಂತ ಮೊದಲು ಇದನ್ನು ಈ ಥರ ತುಂಬ ಚೆಂದ ಮಾಡಿ ಇದನ್ನು ಮಿಕ್ಸ್ ಮಾಡ್ತಾರೆ. ಜನರಲಾಗಿ ಇದು ಮಿಕ್ಸ್ ಮಾಡಿದರೆ ಮೆಲ್ಟ್ ಆಗಬೇಕಲ್ವಾ ಐಸ್ ಕ್ರೀಮ್, ಆದರೆ ಇದು ಸ್ಲ್ಯಾಬ್ ಫ್ರೀಸ್ ಆಗಿರೋದ್ರಿಂದ ಆ ಟೆಂಪ್ರೇಚರ್ ಮೇಂಟೈನ್ ಆಗಿ ಐಸ್ ಕ್ರೀಮ್ ಇನ್ನೂ ಕೂಡ ಕೋಲ್ಡ್ ಆಗ್ತಾನೇ ಹೋಗ್ತದೆ ವಿನ ಅದು ಮೆಲ್ಟ್ ಆಗಲ್ಲ. ಚೆಂದ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಸ್ಲ್ಯಾಬಿನ ಮೇಲೆ ಇದನ್ನು ಸ್ಪ್ರೆಡ್ ಮಾಡ್ತಾರೆ. ಹೀಗೆ ಎಕ್ಸೆಸ್ ಇದ್ದನ್ನು ಅವರು ಕಟ್ ಮಾಡಿ ಒಂದು ಒಳ್ಳೆ ಶೇಪ್ ಕೊಡ್ತಾರೆ ನೀಟಾಗಿ. ಎಷ್ಟು ಚೆಂದ ಮಾಡಿ ಈಕ್ವಲ್ ಆಗಿ ಹೇಗೆ ಸ್ಪ್ರೆಡ್ ಮಾಡಿದ್ರು ನೋಡಿ. ಎಕ್ಸೆಸ್ ಇರೋದನ್ನು ಪುನಃ ಅವರು ತೆಗೆದು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ. ಥಿಕ್ನೆಸ್ ಒಂದೇ ಲೆಕ್ಕ ಮಾಡಿ ಅವರು ಇಟ್ಟಿರ್ತಾರೆ. ಇನ್ನು ಇದು ಒಂದು ಕೋಲ್ಡ್ ಆದಮೇಲೆ, ಕೋಲ್ಡ್ ಆಗಲಿಕ್ಕೆ ಫಸ್ಟ್ ವೆಯ್ಟ್ ಮಾಡ್ತಾರೆ, ಆಮೇಲೆ ಕೋಲ್ಡ್ ಆದಮೇಲೆ ಈ ಥರ ಒಂದು ಕಟ್ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ನಾವು ಜಾಸ್ತಿ ರೋಲ್ಸ್ ಹೇಳಿದೆವು, ಅದರಿಂದ ಅವರಿಗೆ ಜಾಸ್ತಿ ಕ್ವಾಂಟಿಟಿ ಬೇಕು. ಒಂದು ಕೋಲ್ಡ್ ಆದಮೇಲೆ ನೋಡಿ ಈ ಥರ ರೋಲ್ ಆಗಿ ಅವರು ಕಟ್ ಮಾಡಿ ಅದನ್ನು ತೆಗಿತಾರೆ. ನೋಡಲಿಕ್ಕೆ ಚೆಂದ ಕಾಣ್ತದೆ ಅಲ್ವಾ? ಮಲ್ಟಿ ಫ್ಲೇವರ್ಸ್ ಅದು ಇದೊಂದು ಐಸ್ ಕ್ರೀಮ್ ರೋಲ್ಸ್. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಡಿಫ್ರೆಂಟ್ ಟೈಪದ್ದು ಐಸ್ ಕ್ರೀಮು, ಹೆಸರು ಕೂಡ ಡಿಫ್ರೆಂಟೇ ಉಂಟು, ಸ್ಟರ್ ಫ್ರೈಡ್ ಐಸ್ ಕ್ರೀಮ್ ಅಂತ ಇದು ಐಸ್ ಕ್ರೀಮ್ ರೋಲ್ಸ್. ಸೊ ಇದನ್ನು ಹೇಗೆ ಮಾಡ್ತಾರೆ ಅಂತೇಳಿ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೇನೆ. ಇದು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ರೋಲ್ಸನ್ನು ಜಸ್ಟ್ ಒಂದು ನಮಗೆ ಸರ್ವ್ ಮಾಡಿ ಕೊಡ್ತಾರೆ. ರೋಲ್ಸನ್ನೆಲ್ಲ ಇಟ್ಟು ಇದರ ಮೇಲೆ ತುಟಿ ಫುಟಿ ಹಾಕಿ ಫ್ಲೇವರ್ಸನ್ನು ಆ್ಯಡ್ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್.